ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಜಮಾ ಕುರಿತು ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಹಣ ಜಮಾ ಕುರಿತು ಅಪ್ಡೇಟ್ಸ್ ಆದ್ರೆ ಇದಾವೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಆದ್ರೆ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಆಗಿರೋ ಸಹ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದ್ದಂಗೆ ಒಂದಿಷ್ಟು ಅಪ್ಡೇಟ್ಸ್ ಆದ್ರೆ ಒಂದಿಷ್ಟು ಡೌಟ್ಸ್ ಆದ್ರೆ ಮೈಂಡ್ ಅಲ್ಲಿ ಬಂದಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಹಣ 4,000 ಒಟ್ಟಿಗೆ ಬರುತ್ತಾ, 4,000 ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಮೊದಲಿಗೆ ನೋಡಿ, ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ 20ನೇ ಕಂತು ಹಣದವರೆಗೂ ಹಣ ಕರೆಕ್ಟ್ ಆಗಾದ್ರೆ ಜಮಾ ಆಯಿತು. 21ನೇ ಕಂತು ಹಣ ಬಂದ್ಬಿಟ್ಟು ಜೂನ್ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಅನ್ಕೊಂಡಿದ್ರು. ಹಾಗೇನೂ ಸಹ 22ನೇ ಕಂತು ಹಣ ಬಂದ್ಬಿಟ್ಟು ಜುಲೈ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಇದುವರೆಗೂ ಫಲಾನುಭವಿಗಳಿಗೆ ಯಾವ ರೀತಿ ಪ್ರೋಸೆಸ್ ನಡೀತಿದೆ ಅಂತ ಅಂದ್ರೆ 20ನೇ ಕಂತು ಹಣದವರೆಗೂ ಹಣ ಕರೆಕ್ಟ್ ಆಗಿ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ 21ನೇ ಕಂತು ಹಣ ಆಗ್ಲಿ ಇಲ್ಲ ಅಂತಂದ್ರೆ 22ನೇ ಕಂತು ಹಣ ಆಗ್ಲಿ ಯಾವುದನ್ನು ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ. ಮೊದಲಿಗೆ 21ನೇ ಕಂತು ಹಣ ಯಾವಾಗ ಬರುತ್ತೆ ಏನು ಅಂತ ಅಂದ್ರೆ ಜುಲೈ ಮೊದಲನೇ ವಾರದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರು. ಫಲಾನುಭವಿಗಳೆಲ್ಲ ಸಾಕಷ್ಟು ನಿರೀಕ್ಷೆಯಿಂದ ವೆಯ್ಟ್ ಮಾಡಿದ್ರು. ಜುಲೈ ತಿಂಗಳಲ್ಲಿ ಹಣ ಆದ್ರೆ ಜಮಾ ಆಗ್ಲಿಲ್ಲ. ಜುಲೈ ಲಾಸ್ಟ್ ವೀಕ್ ಅಲ್ಲಿ ಜಮಾ ಆಗುತ್ತೆ ಅಂತ ಅಂದ್ರು, ಜಮಾ ಆಗ್ಲಿಲ್ಲ. ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಅಪ್ಡೇಟ್ ಅನ್ನ ಕೊಟ್ಟರು ಅಂತ ಅಂದ್ರೆ, ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡೋದಕ್ಕೆ 21ನೇ ಕಂತು ಹಣ ಆಗಿರ್ಬೋದು ಅಥವಾ ಪ್ರತಿ ತಿಂಗಳು ಹಣನು ಕರೆಕ್ಟ್ ಆಗಿ ಜಮಾ ಮಾಡೋದಕ್ಕೆ ಎಲ್ಲಾ ತರದ ಸಿದ್ಧತೆಗಳು ನಡೆದಿದೆ. ಜಸ್ಟ್ ಇನ್ನು ನಾವು ಡಿಬಿಟಿ ಮಾಡಿದ್ರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹೋಗುತ್ತೆ, ಎಲ್ಲಾ ತರದ ಸಿದ್ಧತೆಗಳು ನಡೆದಿದೆ ಅಂತ ಹೇಳಿದ್ರು. ಬಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇದುವರೆಗೂ ಹಣ ಆದ್ರೆ ಜಮಾ ಆಗಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಒಂದು 10 ಡೇಸ್ ಒಳಗಡೆ ಬರುತ್ತೆ ಅಂತ ಅಂದ್ರು. ಆದ್ರೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿಲ್ಲ. ಇದುವರೆಗೂ ಸಹ 21ನೇ ಕಂತು ಹಣ ಆಗಿರ್ಬೋದು ಅಥವಾ 22ನೇ ಕಂತು ಹಣ ಆಗಿರ್ಬೋದು ಯಾವುದೂ ಜಮಾ ಆಗಿಲ್ಲ. ಬಟ್ ಇಲ್ಲಿ ಫಲಾನುಭವಿಗಳು ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದಾರೆ. ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದೀವಿ ಅಂತ ಅಂದ್ರೆ ನಿಮಗೆ ಯಾವ್ಯಾವ ಹಣ ಬರಬೇಕು ಅಂತಂದ್ರೆ 21ನೇ ಕಂತು ಹಣ, 22ನೇ ಕಂತು ಹಣ, ಅಂಡ್ ಹಾಗೇನು ಸಹ 23ನೇ ಕಂತು ಹಣ ಒಟ್ಟಿಗೆ ಎಷ್ಟು ಅಂತ ಅಂದ್ರೆ ನಿಮಗೆ 6,000 ಹಣ ಆದ್ರೆ ಬಾಕಿ ಇದೆ. ಬಟ್ ಈಗ ನೀವು ಕೇಳಬಹುದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿದ್ರೆ ನಮ್ಗೆ ಒಂದಿಷ್ಟು ಕಡೆ ನ್ಯೂಸಸ್ ಅಂದ್ರೆ ವೈರಲ್ ಆಗ್ತಿದಾವಲ್ವಾ, ಅಂದ್ರೆ 21ನೇ ಕಂತು ಹಣ, 22ನೇ ಕಂತು ಹಣ, 23ನೇ ಕಂತು ಹಣ ನಮಗೆ ಜಮಾ ಆಗಿಲ್ಲ. ಈಗ ನೆಕ್ಸ್ಟ್ ಈ ತಿಂಗಳಲ್ಲಿ ನಮ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 4,000 ಹಣ ಜಮಾ ಆಗುತ್ತಲ್ವಾ, ಆಗಿದ್ರೆ ಆ ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ನೀವು ಕೇಳ್ತಿದ್ದೀರಾ, ಓಕೆನಾ. ಸೊ ಇದು ಯಾವ ರೀತಿ ಪ್ರೋಸೆಸ್ ನಡೀತಿದೆ, ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡ್ಕೋತಾರೆ ಅಂತ ಅಂದ್ರೆ ನೀವು ಅಬ್ಸರ್ವ್ ಮಾಡಬಹುದು. ನಿಮ್ಗೆ ಇದುವರೆಗೂ 20ನೇ ಕಂತು ಹಣದವರೆಗೂ ಹಣ ಏನ್ ಬಂದಿದೆ, ಆಗ ನಿಮ್ಗೆ ಮಿಡ್ಲ್ ಬಂದ್ಬಿಟ್ಟು ಒಂದು 2 ತಿಂಗಳ ಹಣ ಇಲ್ಲ ಅಂತಂದ್ರೆ 3 ತಿಂಗಳ ಹಣ ಆದ್ರೆ ಬಾಕಿ ಇರ್ತಿತ್ತು. ಬಾಕಿ ಇದ್ದಾಗ ಏನ್ ಮಾಡ್ತಿದ್ವು ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗ್ಲಿ, ಕಳೆದ ವರ್ಷದಲ್ಲೇ ಹೇಳ್ತಿದ್ದೀನಿ, ಅಥವಾ ಬೇರೆ ಹಬ್ಬಕ್ಕಾಗ್ಲಿ ಸಡನ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಚಾನಲ್ಸ್ ಮೂಲಕ ಹೇಳೋರು ಎಲ್ಲಾ ಮಹಿಳೆಯರಿಗೂ ಗುಡ್ ನ್ಯೂಸ್, ಎಲ್ಲರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಆಗ್ಲಿ, ನಾವು ಕೊಡುವಂತಹ ಹಣ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಹಣ ಆದ್ರೆ ಜಮಾ ಮಾಡ್ತಿದ್ರು. ಬಟ್ ಈ ವರ್ಷನೂ ಸಹ ಅದೇ ಕಂಟಿನ್ಯೂ ಆಗುವಂತ ಚಾನ್ಸಸ್ ಆದ್ರೆ ಇದಾವೆ, ಓಕೆನಾ. ಸೊ ಯಾಕೆ ಅಂತ ಅಂದ್ರೆ ಈಗ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ 6,000 ಹಣ ಆದ್ರೆ ಜಮಾ ಮಾಡಬೇಕು. 6,000 ಹಣ ಒಟ್ಟಿಗೆ ಜಮಾ ಮಾಡಲ್ಲ, ಅಟ್ಲೀಸ್ಟ್ 4,000 ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ಬೇಕಾಗುತ್ತೆ. ಅದೂ ಸಹ ನಿಮ್ಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದು ಅಣ್ಣ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬ ಆದ್ರೆ ಇರುವಂತದ್ದು ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ಸಾಕಷ್ಟು ಫಲಾನುಭವಿಗಳು ಸಾಕಷ್ಟು ಜನ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ, 22ನೇ ಕಂತು ಹಣ ಒಟ್ಟಿಗೆ 4,000 ಸೇರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದೆಲ್ಲರ ಒಂದು ನಿರೀಕ್ಷೆ ಆಗಿರುತ್ತೆ. ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಆಗ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಆಗ್ಲಿ ಯಾರೂ ಸಹ ಅಫಿಷಿಯಲ್ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ, ಯಾರೂ ಹೇಳಿಲ್ಲ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವತ್ತು ಹಣ ಜಮಾ ಮಾಡ್ತಿದೀವಿ, ಹಣ ಬಿಡುಗಡೆ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಸ್ಟಿಲ್ ಡೇಟ್ ಇದುವರೆಗೂ ಸಹ ಅದನ್ನ ಆದ್ರೆ ಅನೌನ್ಸ್ ಆದ್ರೆ ಮಾಡಿಲ್ಲ, ಓಕೆನಾ. ಆ ಅನೌನ್ಸ್ಮೆಂಟ್ ಗೆ ಪ್ರತಿಯೊಂದು ಮಹಿಳೆಯರನ್ನು ಸಹ ಸಾಕಷ್ಟು ವೆಯ್ಟ್ ಮಾಡ್ತಿದ್ದಾರೆ. ಯಾಕಂತ ಅಂದ್ರೆ ಈಗ ಕಳೆದ 3 ತಿಂಗಳಿಂದ ಏನ್ ವೆಯ್ಟ್ ಮಾಡಿದ್ರು, ಆ 3 ತಿಂಗಳಿಂದ ವೆಯ್ಟ್ ಮಾಡಿದ್ದು ಈಗ ಒಂದೇ ಸರಿ ಹಣ ಜಮಾ ಆಯ್ತು ಅಂತ ಅಂದ್ರೆ, ಅದು ಬೇರೆ ಹಬ್ಬದ ಟೈಮಲ್ಲಿ ಜಮಾ ಆಯ್ತು ಅಂತಂದ್ರೆ ಫಲಾನುಭವಿಗಳಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಚೆನ್ನಾಗಿ ಹಬ್ಬ ಮಾಡ್ಕೋತಾರೆ. ಪ್ರತಿಯೊಂದನ್ನು ಸಹ ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ, ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆದ್ರೆ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಅಂಡ್ ಚಾನ್ಸಸ್ ಇದೆಯಾ ಅಂತ ನೀವು ಕೇಳೋದಾದ್ರೆ ಚಾನ್ಸಸ್ ತುಂಬಾ ಇದೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಹಣ ಜಮಾ ಆಗುವಂತದ್ದು. ಸೊ ಅವ್ರು ಜಮಾ ಮಾಡ್ಬೇಕು ಅಂತಂದ್ರೆ ಇವತ್ತಿಂದಾನೇ ಇದರ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೊ ಸರ್ಕಾರ ಇದೆಲ್ಲ ಸಿದ್ಧತೆಗಳನ್ನ ನಡೆಸ್ಕೊಂಡಿದೆ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕಾಗುತ್ತೆ. ಬಟ್ ನಿಮ್ಗೆ 100% ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಹೇಳಿಕೆ ಆದ್ರೆ ಕೊಟ್ಟಿಲ್ಲ. ಹೇಳಿಕೆಗಾಗಿ ಎಲ್ಲರೂ ವೆಯ್ಟ್ ಮಾಡ್ಬೇಕು.
ಅಂಡ್ ಈ ತಿಂಗಳಲ್ಲಿ ನಿಮ್ಗೆ ಅಟ್ಲೀಸ್ಟ್ 2,000 ಹಣ ಆದ್ರೂ ಜಮಾ ಆಗುತ್ತೆ. ಜುಲೈ ತಿಂಗಳಲ್ಲಿ ನಿಮ್ಗೆ ಯಾವುದೇ ಕಂತು ಹಣ ಬಂದಿಲ್ಲ, ಜೂನ್ ತಿಂಗಳಲ್ಲಿ ಯಾವುದೇ ಕಂತು ಹಣ ಬಂದಿಲ್ಲ, ಬಟ್ ಈ ತಿಂಗಳಲ್ಲಿ ನಿಮ್ಗೆ ಅಟ್ಲೀಸ್ಟ್ 2,000 ಹಣ ಆದ್ರೂ ಜಮಾ ಆಗ್ಲೇ ಆಗುತ್ತೆ. ಓಕೆನಾ? ಯಾಕೆ ಅಂತ ಅಂದ್ರೆ ಈಗ 3 ತಿಂಗಳ ಹಣ ಬಾಕಿ ಇದೆ ಅಂಡ್ ಈಗಾಗ್ಲೇ ವಿರೋಧ ಪಕ್ಷದ ನಾಯಕರು ಅಂಡ್ ಕೆಲವೊಂದಿಷ್ಟು ಜನ ಈಗಾಗಲೇ ಹೇಳ್ತಿದಾರೆ ಇವರು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡುವಂತ ಎಲ್ಲಾ ಸಿದ್ಧತೆಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇದ್ರ ಬಗ್ಗೆ ಸರ್ಕಾರನೇ ರಿಯಾಕ್ಟ್ ಆಗಿರುವಂತದ್ದು, ಯಾವುದೇ ಕಾರಣಕ್ಕೂ ಈ ಮಹತ್ವದ ಯೋಜನೆಯನ್ನ ಸ್ಟಾಪ್ ಮಾಡಲ್ಲ, ಇದು ತುಂಬಾ ಹೆಸರು ಮಾಡಿರುವಂತಹ ಯೋಜನೆ ಅಂಡ್ ತುಂಬಾ ಫಲಾನುಭವಿಗಳಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಹಣ ಜಮಾ ಆಗುವಂತ ಪಾಸಿಬಿಲಿಟೀಸ್ ಇದೆ. ಬಟ್ ಅದನ್ನು ಅವರು ಸರ್ಕಾರದ ಕಡೆಯಿಂದ ಮಾಡ್ಲಿಲ್ಲ ಅಂತ ಅನ್ಕೊಳ್ಳಿ, ಅಟ್ಲೀಸ್ಟ್ 2,000 ಹಣ ಆದ್ರೂ ನಿಮ್ಮೆಲ್ಲರೂ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗುತ್ತೆ. ಓಕೆನಾ? ಫಲಾನುಭವಿಗಳು ವೆಯ್ಟ್ ಮಾಡಬೇಕು. ನೀವು 21, 22 ಕಂತು ಹಣ ಈಗಾಗಲೇ ಜಮಾ ಆಗಿದೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಫಸ್ಟ್ ಇಂತ ಜಿಲ್ಲೆಗಳಿಗೆ ಬಂದಿದೆ, ಬೇರೆ ಜಿಲ್ಲೆಗಳಿಗೆ ಬಂದಿದೆ, ಇದು ಯಾವುದನ್ನು ಸಹ ನಿಮ್ಮ ಮೈಂಡ್ ಅಲ್ಲಿ ಬೇಡ. ಯಾಕಂತ ಅಂದ್ರೆ ಎಲ್ಲೂ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಇಂಥ ಜಿಲ್ಲೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ, ಅಥವಾ ಹಣ ಬಿಡುಗಡೆ ಆದ್ರೆ ಮಾಡಿಲ್ಲ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನ್ ತಿಳ್ಕೊಬೇಕು ಅಂತಂದ್ರೆ 4,000 ಹಣ ಒಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಆಗುವಂತದ್ದು ಜಸ್ಟ್ ನಿರೀಕ್ಷೆ ಅಷ್ಟೇ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಇನ್ನು ಹೇಳಿಕೆ ಕೊಟ್ಟಿಲ್ಲ. ಹೇಳಿಕೆ ಕೊಟ್ಟಿದ್ದಾದ್ಮೇಲೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ ಅಪ್ಡೇಟ್ ನಿಮ್ಗೆ ಎಲ್ರಿಗಿಂತ ಬೇಗ ನೀವು ವಿಡಿಯೋ ನೋಡ್ಬೇಕು ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹಾಗೆ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್.